ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ KPSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಯಾವ್ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ ಅಂದರೆ 750 ಜನ ಲ್ಯಾಂಡ್ ಸರ್ವೇಯರ್ ಈ ಕೆಲಸಕ್ಕೋಸ್ಕರ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇನ್ನು ಸ್ಯಾಲ್ರಿದು ರೇಂಜ್ನ ನೋಡೋದಾದರೆ 23,500ರಿಂದ 47,650ವರೆಗೂ ಇರುತ್ತೆ. ಇದರ ಅಪ್ಲಿಕೇಶನ್ ಬಂದು 9 ಡಿಸೆಂಬರ್ 2024ವರೆಗೂ ಹಾಕ್ಬೋದು. ಈಗ ನೋಡೋದಾದರೆ ಲ್ಯಾಂಡ್ ಸರ್ವೇಯರ್ ಹೈದರಾಬಾದ್ ಕೋಟಾ ಅಲ್ಲಿಗೆ ನೋಡೋದಾದರೆ 190 ಪೋಸ್ಟ್ಗಳ ಖಾಲಿ ಇದೆ. ಇನ್ನು ಉಳಿದ ಹೈದರಾಬಾದ್ ಕರ್ನಾಟಕ ಬಿಟ್ಟು ಬೇರೆ ಜಿಲ್ಲೆಗಳಿಗೆ 560 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ ITI ಅಥವಾ 12th, ಡಿಪ್ಲೊಮೊ, BE, BTech, ಸಿವಿಲ್ ಇಂಜಿನಿಯರಿಂಗ್ ಇದು ಯಾವ್ದಾದ್ರು ಮಾಡಿದರೂ ಆಗುತ್ತೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ ನಿಮ್ಮ ಏಜ್ 9 ಡಿಸೆಂಬರ್ 2024ಕ್ಕೆ ನೋಡಿದಾಗ 18 ಮೇಲಿರಬೇಕು, 38 ಒಳಗಿರಬೇಕು. ಆಗಿದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ ಕ್ಯಾಟಗರಿ 2A, 2B, 3A, 3Bಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು SC, ST ಕ್ಯಾಟಗರಿ 1ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು PWD ಮತ್ತು ವಿಡೋ ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ SC, ST ಕ್ಯಾಟಗರಿ 1 PWDಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು 2A, 2B, 3A, 3Bಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ನೀವು ಈ ಫೀಸ್ನ ಬಂದು ಆನ್ಲೈನ್ ಮೋಡಲ್ಲಿ ಕಟ್ಟಬೇಕಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನ ತಗೊತಾರೆ ಮತ್ತು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ನ ತಗೊತಾರೆ. ಯಾಕೆಂದರೆ ಕರ್ನಾಟಕ ಗೌರ್ಮೆಂಟ್ ಪೋಸ್ಟ್ಗಳನ್ನ ತಗೋಬೇಕು ಅಂದರೆ ಅದು ಕಂಪಲ್ಸರಿ. ಸೊ ಕರ್ನಾಟಕದವರೇ ಆಗಿರಬೇಕು. ಸೊ ಈ ಥರ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ನ ಬಂದು ನೀವು kpsconline.karnataka.government.in ಇಲ್ಲಿ ಹಾಕೋದಿರುತ್ತೆ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸೆಕೆಂಡ್ ಪೇಜಲ್ಲಿ ಭೂಮಾಪಕರು ಉಳಿಕೆ ಮೂಲ ವೃಂದ ಮತ್ತು 3ನೇ ಪೇಜಿಗೆ ಬಂದರೆ ಹೈದರಾಬಾದ್ ಕರ್ನಾಟಕರಿಗೆ ಇಲ್ಲಿ ಅಪ್ಲಿಕೇಶನ್ ಆಗೋದಿರುತ್ತೆ. ಈ ಥರ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಅಪ್ಲೈ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಅದನ್ನ ಹೊಡೆದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಾಂದರೆ ನೀವು ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಡೀಟೇಲ್ಸ್, ಇಮೇಲ್ ID, ಫೋನ್ ನಂಬರ್, ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಲಾಗಿನ್ ಆಗಬೇಕಾದ್ರೂ ಅಪ್ಲಿಕೇಶನ್ನ ಹಾಕ್ಬೋದಿರುತ್ತೆ. ಇನ್ನು ಇಲ್ಲಿ ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಬೇರೆ ಬೇರೆ ಅಫಿಷಿಯಲ್ ನೋಟಿಫಿಕೇಷನ್ ಅದೆಲ್ಲ ಇದೆ. ಆಲ್ರೆಡಿ ಇದನ್ನ ಒಂದ್ಸಲ ಬಿಟ್ಟಿದ್ರು. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಈ ಅಪ್ಲಿಕೇಶನ್ ಬಿಟ್ಟಿರೋದು. ಬಟ್ ಈಗ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದನ್ನ ತಿಳ್ಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನವೆಂಬರ್ 25, 2024ಕ್ಕೆ ಈ ಅಪ್ಲಿಕೇಶನ್ ಹಾಕೋದು ಶುರು ಆಗುತ್ತೆ. ಡಿಸೆಂಬರ್ 9, 2024ಕ್ಕೆ ಎಂಡ್ ಆಗುತ್ತೆ. ಸೊ ಈ ಗ್ಯಾಪಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಯಾರೆಲ್ಲ ಹಾಕ್ಬೋದು ಅಂದರೆ ITI, 12th, ಡಿಪ್ಲೊಮೊ, BE ಅಥವಾ BTechನ ಸಿವಿಲ್ ಇಂಜಿನಿಯರಿಂಗಲ್ಲಿ ಮಾಡಿರೋರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್.